ಕಾರುಣ್ಯ 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 ಏ ಕಾರುಣ್ಯ ಕೇಳಿಸ್ತಾ ಇಲ್ಲ ನಿಂಗ ಆಚಂತ್ರ ಕಾರುಣ್ಯನ್ ಕೂಗುವ ಚೈತನ್ಯ ಮನೆಯೊಳಗೆ ಯಾರೂ ಇಲ್ಲ, ನಿಶ್ಶಬ್ದವಾಗೈತೆ ಮನೆ. ಯಾರೂ ಇಲ್ಲ. ಇದೇ ನಿಂಗೆ ಹೇಳ್ತಾ ಇದೀಯಾ? ಹೂನಮ್ಮ, ಯಾರೂ ಇಲ್ಲ. ಗುಂಡಚ್ಚಿ ಇಲ್ಲ, ಅಂಬುಜಿ ಅವಳೆ, ಯಾನ್ ಮಲ್ಕೊಂಡವನೆ, ಒಬ್ಬರು ಇಲ್ಲ. ಅಯ್ಯೋ ಎಲ್ಲಾದ್ಲು ಕಾರುಣ್ಯ? ಅಜ್ಜಿ ಕಾರುಣ್ಯನ್ ಕೂಗು ಶಿವಮ್ಮನ್ ಕೂಗು ಅದೇ ನೀನ್ ಬಂದಿದ್ಯಾ? ಅವರೆಲ್ಲ ಏನ್ ಮಾಡ್ತಾವ್ರೆ? ಆರತಿ ಮಾಡ್ತೀರಾ? ಅಯ್ಯೋ ತಡಿ, ನಾನೇ ಮಾಡ್ತೀನಿ, ಏನ್ ಪರವಾಗಿಲ್ಲ. ಗುಂಡಜ್ಜಿ ಗುಂಡಜ್ಜಿ ಲೇ, ನಾನು ಆರತಿ ಮಾಡ್ತೀನಿ, ಒಳಕೋಗಿ ಆಮೇಲೆ ಮಾತಾಡೋಣ ಬಿಡಿ. ಓ ಹೆಂಗ ನೋಡ ಮಕ್ಕಂಡುಗಳು ಯಾವಾಗ ಪಿಳ್ಪಿಳಿ ಅಂತ ಬಿಟ್ಟವನೆ. ಏ ಚಿನ್ನುವ ಇಲ್ಲಡ, ನೀನು ಆರತಿ ಮಾಡಮ್ಮ, ಬಿಸಿಲು ಸುಡ್ತಾದೆ. ಅದೇ ನೀ ಕಾರುಣ್ಯ ಶಿವಮ್ಮ ನನ್ನ ಮಗಳಿಗೆ ಆರತಿ ಮಾಡ್ಕೊಡ್ತೀನೋ? ಹಾ ಲೇ ಕಾರುಣ್ಯ ಬರಾದಲ್ಲೇ ನೀನ್ ಲೇ, ಮಾಡು ಆರತಿ. ನಡೆಯಮ್ಮ, ಮಗು ನೆತ್ಕೊಂಡ ಬಲ್ಕಾಲ್ ಒಳಗಿಕ್ಕೆ ನಡೆಯಮ್ಮ. ಇದೇನ್ ಸಾವಿತ್ರಮ್ಮ, ಯಾರು ಇಲ್ಲ, ಎಲ್ಲ ಎಲ್ಲೋದ್ರು? ಏನಮ್ಮ ನೋಡ್ತೀನಿ ಇದು. ಏ ಚಿರು, ಅಲ್ಲಿಕ ಬಂದಿರೋದು ನಾವು, ಕಾರುಣ್ಯ ಕಾರುಣ್ಯ ಅಲ್ಲ ಇವಳು ಅದ್ಯಾಕ ಎತ್ತೋಗ್ಬಿಡ್ಲು ಕಾರುಣ್ಯ? ಅತ್ತೆ ಎತ್ತೋದ್ಲು ಕಾರುಣ್ಯ? ಕಾಪ್ ಮಾಡ್ಕೊಂಡು ಅವ್ರ ಅಮ್ಮನ ಜೊತೆಗ ಅವ್ರ ಮನ್ಕೋದ್ಲಮ್ಮ. ಕಾಪ್ ಮಾಡ್ಕೊಂಡು ಹೋಗೋಳೆ. ಯಾಕೆ ಕಾಪ್ ಮಾಡ್ಕೊಂಡಿರೋದು? ಏನಾಯ್ತು? ನೀನೇನಂತತ್ತೆ? ಅಜ್ಜಿ ಶಿವಮ್ಮನ ಅಜ್ಜಿ ಆ ಕಾರುಣ್ಯ ಅವ್ರ ಮನೆಗೆ ಹೋದ್ಲಪ್ಪ. ಕಾರುಣ್ಯ ಅವ್ರ ಮನೆಗ? ಅದೇನೋ ಏನೋ ಸುಮ್ಮನೆ ಹೋಗೋಳೆ. ಹೌದಾ, ಸರಿ ಅಜ್ಜಿ. ಅಲ್ಲ ನೀನೇನಂದೆ? ಏನಾಯ್ತು? ಅಯ್ಯೋ ನೀವೆಲ್ಲ ಇದ್ದಾಗ ಅಂತಿದ್ದೆ ಅಮ್ಮ, ನಾನೇನು ಸ್ಪೆಷಲ್ ಆಗಿ ಏನಂದಿಲ್ಲ. ನನ್ನ ಮೊಮ್ಮಗಳು ಒಳ್ಳೆಯವಳು, ಅದಕ್ಕೋಸ್ಕರ ಅವಳಿಗೆ ಗಂಡು ಮಗು ಆಗದೆ ಅಂತ ಅನ್ನಲ್ಲಮ್ಮ. ಅಷ್ಟಕ್ಕೆ ಕಾಪ್ ಮಾಡ್ಕೊಂಡವಳೆ, ನನ್ನ ಕೈ ಹೆಣ್ಣು ಮಗು ಆಗದೆ, ಅದಕ್ಕೆ ಆ ಅಮ್ಮ ನಿಂಗೆಲ್ಲ ಮಾತಾಡ್ತಾ ಇರೋದು ಹಂಗೆ ಹಿಂಗೆ ಅಂತ ಕಾಪ್ ಮಾಡ್ಕೊಂಡು ಅವ್ರ ಅಮ್ಮನ ನೀವಿದ್ದಂಗೆ ಬಂದ್ಲಲ್ಲ ಕರ್ಕೊಂಡು ಹೋದ್ಲು. ಜಗಳ ಮಾಡ್ಕೊಂಡು. ನಿನ್ಗೆ ಯಾಕಚ್ಚಿ ಆ ಮಾತುಗಳೆಲ್ಲ ಯಾಕೆ ಮಾತಾಡಬೇಕು ನೀನು? ಸುಮ್ಮನೆ ಇರೋಕ್ಕಾಗಲ್ಲ ನೀನು? ಗಂಡು ಮಗು ಯಾವುದು, ಹೆಣ್ಣು ಮಗು ಯಾವುದು? ಇವಾಗ ನಮ್ಮಮ್ಮಂಗೆ ನಾವಿಬ್ಬರು ಹೆಣ್ಮಕ್ಳೇ, ಇವಾಗ ನಾವೇನು ನೆಮ್ಮದಿಯಾಗಿಲ್ಲ. ಯಾಕೆ ನೀನು ಇಂಥ ಮಾತುಗಳೆಲ್ಲ ಮಾತಾಡೋದು? ಲೇ, ನಾನು ಅಷ್ಟೇ ಅಂದಿದ್ದೆ, ಇನ್ನೇನು ಅಂದಿಲ್ಲ. ನೀನೇನು ಅಂದಿತ್ತೀಯ, ಸಾಮಾನ್ಯವಾಗಿ ಅವ್ಳು ಕೋಪ ಮಾಡ್ಕೊಳಲ್ಲ. ಅಲ್ಲ ನಿನ್ನ ಸ್ವಂತ ಮೊಮ್ಮಗಳನ್ನ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲಮ್ಮ. ಅಯ್ಯೋ, ನಾನು ಅವರೆಲ್ಲ ಇರ್ತಾರೆ ಖುಷಿಯಾಗಿರೋಣ ಅಂತ ಇಲ್ಲಿಗೆ ಬಂದರೆ ನೀನೇನು ಹಿಂಗೆ ಮಾಡಿದ್ಯಾ? ಈ ಸಂಭ್ರಮಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾ? ಏನಕ್ಕನ ಬನ್ನಮ್ಮ, ನಮ್ಮ ಯಜಮಾನ ಕೆಲಸವ್ರನ್ನ ಇಕ್ಕೆ ಬಾಣಂತನ ಮಾಡಿಸ್ತೀನಿ ಅಂತಂದ. ಅಲ್ಲೇ ನೆಮ್ಮದಿಯಾಗಿರ್ಬೇಕಾಗಿತ್ತು. ಇದನ್ನೆಲ್ಲ ಕಣ್ಣಾಗ ನೋಡೋಕೆ ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತಾ? ಅಮ್ಮ, ನಾನು ಶಿವಮ್ಮನ ಕರ್ಕೊಂಡು ಸಾಯಂಕಾಲ ಹೊಡ್ತೀನಿ, ನನ್ನ ಕೆಲಸ ಆಯ್ತು. ಅಲ್ಲ ಕಾರುಣ್ಯ ಯಾಕಂತ ಹಂಗೆ ಹೋಗಿರೋದ ಇದಕ್ಕಿದ್ದಂಗೆ? ಏನೋ ನಂಗೇನು ಗೊತ್ತು. ಸರಿ ಬಾ ಕೇಳೋಣ. ಅಮ್ಮ, ನಮ್ಮ ಯಜಮಾನ್ ಫೋನ್ ಮಾಡಮ್ಮ, ನಾನು ಓದ್ತೀನಿ. ಏನು ನಿಮ್ಮ ಮಕ್ಕಳು ನೋಡ್ಕೊಂಡಿರಕ್ಕ ನಾನು ಇಲ್ಲಿಗೆ ಬಂದಿರೋದ? ಹೋಗಮ್ಮ ಹೋಗಮ್ಮ. ಆಶಂಕರ್ನವ್ರು ಬೆಂಗಳೂರಿಗೆ ಹೋಗ್ತಾರೇನೋ, ಅವ್ರ ಜೊತೆಗೆ ನಾನು ಓದ್ತೀನಮ್ಮ. ನಮ್ಮ ಮನೆಗೆ ನಾನು ಓದ್ತೀನಿ. ನಿಮ್ಮ ಮಕ್ಕಳು ನೋಡ್ಕೊಂಡಿರೋಕೆ ನಾನು ಬಂದಿಲ್ಲ. ಏನೋ ಕಾರುಣ್ಯ ಇರ್ತಾಳೆ, ಮಕ್ಳು ಇರ್ತಾರೆ. ಅದೇನು ಹೋಗೋಳೆ, ಏನೋ ಸಮಾಧಾನವಾಗಿ ಮಾತಾಡಿ ಕರ್ಕೊಂಬರ್ತೀನಿ ಸುಮ್ಮನೆ. ಯಾಕೆ ನೋಡವ್ ನಗ್ಗಿತಾವ್ ನೋಡವನು. ಅಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗೋಳೆ ಅಂತಂದ್ರೆ ಇನ್ನೇನಿರ್ಬೋದು? ಹಾಂ ಯಾಕಮ್ಮ, ಏನಾಯ್ತು ಅಂತ ಹೇಳಮ್ಮ. ಜಗಳ ಇಲ್ಲ ಮಾಡಿದ್ರೆ ಹೆಂಗೆ? ನನ್ನ ಹತ್ರ ಸುಳ್ಳೆ ಹೇಳ್ತಾ ಇದ್ದೀರಾ? ಅಯ್ಯೋ ನೀನು ಅವಳ ಕತೆ ಬಿಡು. ನೀನು ಬಂದಿದ್ಯಾ ಬಾಣಂತನ ಮುಗಿಸ್ಕೊಂಡು ನೀನು ಓದ್ತಾಳೆ ಬರ್ತಾಳೆ ಅಂತ ಎಲ್ಲೋತಾಳೆ ಓದ್ರೆ ನೀನು ದೇಶ ಬಿಟ್ಟು ಹೋತಾಳೆ ಇಲ್ಲ ಊರು ಬಿಟ್ಟು ಹೋತಾಳೆ? ಹಾಂ ಏನು ಕೋಪ ಮಾಡ್ಕೊಂಡು ಹೋಗೋಳೆ ಬಿಡು. ನಿಂದು ಕಾಲದಿಂದ ಇದೇ ಆಗೋಯ್ತಲ್ಲ ಅಂಬುಜಿ. ಹಾಂ ಅವರೆಲ್ಲರೂ ಇರ್ತಾರೆ ಖುಷಿಯಾಗಿರ್ಬೋದು ಅಂತ ನಾನು ಬಂದರೆ ನೀನ್ಯಾಕೆ ಹಿಂಗೆ ಮಾಡಿಬಿಟ್ಟಿದ್ಯಾ? ಹಾಂ ಹೌದು, ಗುಂಡಜ್ಜಿಯಲ್ಲಿ ಆ ಎಮ್ಮನು ಊರ್ಕೋಬೇಕು ಅನ್ಲತ್ತೆ, ಅದಕ್ಕೆ ಚಿಕ್ಕವನು ಕರ್ಕೊಂಡೋಗೋಣ ಬಿಟ್ಬಿಟ್ಟು ಬರಕ್ಕ. ಆ ಕೊರೋನಾ ಬಂದಾಗ ಎಂಥದ್ದವ್ರ ಸತ್ರು ನೀನು ಸಾಯ್ಲಿಲ್ಲಮ್ಮ. ಅಲ್ಲ ಗುಂಡಜ್ಜಿ ಇದ್ದಿದ್ರೆ ಬಾಣಂತಿ ಹತ್ರ ಇರ್ತಾರಿಲ್ಲ. ಹಾಂ ಯಾಕೆ ಹೋದ್ಲ ಎಮ್ಮನ ಊರ್ಕ? ಏನು ಸಮಾಚಾರ? ಹಾಂ ಲೇ, ಅವ್ರವ್ರು ಮುಂದ್ಕೊಂಡು ಅವ್ರವ್ರು ಹೋಗಿದ್ದಕ್ಕೆ ನಾನೇನ ಮಾಡಿದ್ನಿ? ನನ್ನಕ್ಕೆ ನಿಷ್ಠೂರ ಮಾಡ್ತಾ ಇದೆಯಾ ನೀನು? ಅಲ್ಲ ಗುಂಡಜ್ಜಿ ಯಾಕೆ ಊರ್ಕೋದ್ಲು? ನೀನೇನಂದೆ ಎಮ್ಮನ? ನಾನು ಏನು ಅಂದಿಲ್ಲಮ್ಮ. ಆ ಎಮ್ಮನ ಪಾಡ್ಕ ಎಮ್ಮನ ಹೋಗಿರೋದು ನನಗೂ ತಿಳಿದು, ನಿಮ್ಮ ಮಾವನು ಹೇಳಿದ್ದು. ಸರಿ ಹೋಯ್ತು ಬಿಡು. ನಾನು ಓದ್ತೀನಮ್ಮ ನಮ್ಮ ಮನೆಗೆ. ನಂಗೆ ಯಾಕೋ ಇಲ್ಲಿರೋಕೆ ಇಷ್ಟ ಇಲ್ಲಮ್ಮ. ದೇವ್ರೇ ನಂಗೆ ಮನ್ಸಿಲ್ಲ. ನಾನು ಓದ್ತೀನಮ್ಮ, ನಂಗೆ ಮನ್ಸಿಲ್ಲಮ್ಮ. ನಾನು ಹೋಗ್ಬೇಕು ನಮ್ಮ ಮನೆಗೆ. ನಾನು ಕರ್ಕೊಂಬಂದಿರೋದು ನಿಮ್ಮ ಅಮ್ಮನು. ನಾನು ಬಾಣಂತನ ಮಾಡಿ ಕಳಿಸ್ತೀನಿ. ಯಾರು ಇರಲಿ ಯಾರು ಹೋಗಲಿ. ಏನು ಮಾಡೋಕ್ಕತ್ತೈತೆ? ಮಲ್ಕೊಳ್ಳೋ ಎಷ್ಟೊತ್ತು ನಿಂಕ ಕೂತ್ಕೊಂಡೈತ್ಯಾ? ಮಲ್ಕೊ. ಎಲ್ಲ ನಮ್ಮ ಮನೆ ಬರಗು. ನಾವು ಬಾಣಂತನ ಮಾಡಿ ಕಳಿಸ್ತೀನಿ ಆಯಿತಾ? ಅವಳು ಕಾರುಣ್ಯ ಮುಂಚಿನಂಗಿಲ್ಲ, ಬದಲಾಗ್ಬಿಟ್ಟವಳೆ. ಮಾತೇ ಎದ್ರಿಕೆದ್ರೆ ಹೆಂಗೆ ಮಾತಾಡ್ತಾಳೆ ತಿಳಿಯೋದ ಅವಳು? ನಂಗೆ ಯಾಕೆ ಮುಂಚೆಗೆ ಬೇಜಾರಾಯಿತು, ಬೈದ್ನೇ, ಅದಕ್ಕೆ ಕಾಪ್ ಮಾಡ್ಕೊಂಡು ಹೋಗೋಳೆ. ಏನು ಎಷ್ಟು ದಿನ ಅಂತ ಯಾರು ತಾನೇ ಸಹಿಸ್ಕೊಂತಾರೆ ಎಂಬುಜಿ? ನೀನು ಮಾಡೋ ತೋರ್ಚೇನೇನ? ನಾನು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಯ್ತಮ್ಮ ಈ ಸಂಭ್ರಮ ನೋಡೋಕ್ಕ. ಹೆಂಗೋ ಅವರೆಲ್ಲರೂ ಇರ್ತಾರೆ, ನಾನು ಖುಷಿಯಾಗಿರ್ಬೋದು ಅಂತ ಅನ್ಕೊಂಬನ್ನೆ. ನಿಮ್ಮ ಮಕ್ಕಳು ನೋಡ್ಕೊಂಡು ನಾನು ಕಾಲಾಕ್ಬೇಕಾ? ಹತ್ರ ಹೋಗ್ಕೊಂಡ್ಲಿಕ್ಕೆ ಆದ್ನಲ್ಲ ಅನ್ನಲ್ಲ ಆಯ್ಪುನ ಎಲ್ಕೊಂಡು ಕಳಿಸ್ಬಿಟ್ಟ ಹೆಂಗೆ? ಬರ್ತಾನೆ ಸುಮ್ಮನೆ ಎಲ್ಲೋ ಹೋಗೋನೆ. ಚೈತನ್ಯ ಯಾವಾಗ ಬಂದಿದ್ದ? ಈಗಪ್ಪ ಇವಾಗ ಬಂದೆ. ಮಲ್ಕಮ್ಮ, ಎಷ್ಟೊತ್ತನ ಕುತ್ಕೊಂಬೇಡ. ಏನು ನಗಿತಾ ಇರೋದು ನೀನು? ಏನು ನಗಿತಾ ಇರೋದ? ಹಾಂ ನಗಿತಾ ಇರೋದು ಹೇಳಿದ್ದು, ನಗಿತಾ ಇರೋದು.
ಎಲ್ಲಮ್ಮ ಗುಂಡಳಮ್ಮನ ಊರ್ಗ್ ಹೋದ್ಲಪ್ಪ, ಊರ್ಗ್ ಹೋದ್ಲು. ಅದೇ ನಿಂತಿಕ್ಕಿದ್ದಂಗೆ ಇವಾಗ ಊರ್ಗ ಏನೋ ಯುಗಾದಿ ಹಬ್ಬ ಅಲ್ಲಿ ಮಾಡ್ಬೇಕು ಅಂತ ಹೋದ್ಲು. ಮಾಡಿ ಏನೇನು 3-4 ವರ್ಷ ಆಗಿತ್ತು ಹೋಗಿ. ಹೋಗಿ ಬರ್ಲಿ ಬಿಡು. ಇಲ್ಲಪ್ಪ, ಈ ಅಮ್ಮನೆ ಕಳ್ಸಿರೋದು ಜಗಳ ಮಾಡಿ. ಕಾರುಣ್ಯನೂ ಇಲ್ಲ, ಶಿವಮ್ಮನೂ ಇಲ್ಲ, ಎಲ್ಲ ಅವ್ರ ಮನೆಗೆ ಹೋದ್ರಂತೆ. ಯಾರ ಮನೆಕ? ಸರಸ್ವತಿ ಅವ್ರ ಮನೆಕ? ಸರಸ್ವತಿ ಅವ್ರ ಮನೆಗೆ ಹೋದ್ರಂತೆ. ಅಲ್ಲಮ್ಮ ನಿಂಗೆ ಬಾಯಲ್ಲಿ ಸುಮ್ಮನೆ ಇರಲ್ಲೇನಮ್ಮ? ಯಾಕಮ್ಮ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ಇಷ್ಟು ಮನೆಗ ಒಬ್ಳೆ ಬಿದ್ದು ಒತ್ತಾಡ್ಬೇಕು ಅಂತಿದ್ಯಾ ನೀನು? ಎಲ್ಲರೂ ಬಂದು ನನ್ನನ್ನೇ ಬೈರಿ ಎಲ್ಲರೂ ಬಂದು. ನಾನೊಬ್ಬಳು ಬಿಟ್ಟಿಗೆ ಸಿಕ್ಬಿಟ್ಟಿದ್ದೀನಿ ನಿಮ್ಗೆಲ್ಲನೂ. ಮಲ್ಕಮ್ಮಷ್ಟೊತ್ತು ಬತ್ತಾಳೆ ಮಲ್ಕ, ಎಲ್ಲೂ ಹೋಗಲ್ಲ. ಫೋನ್ ಮಾಡ್ತೀನಿ ಬಿಡಪ್ಪ. ಹರ್ಷ ಬರೀಲಿನ? ಇಲ್ಲ, ಅವ್ರ ಆಸ್ಪತ್ರೆಗೆ ಇದ್ರು. ಮತ್ತೆ ಏನಂದಮ್ಮ? ಏನಂತಾಳೆ ಬಂದ್ಲು. ವೇಷತ್ತಿದ್ಲು, ಮನೆ ಹತ್ರ ಯಾರೂ ಇಲ್ಲಮ್ಮ, ಬಾಗ್ಲಾಕೊಂಬಂದಿದ್ದೀನಿ, ನೀನು ಊರಿಗೆ ಹೋಗಂಗಿದ್ರೆ ಹೋಗು ಅಂತಂದ್ಲು. ನಾನು ಯಾಕೋ ಇವಾಗ ಇಲ್ಲಿರೋಕೆ ಮುಂಚೆ ಇಲ್ಲಪ್ಪ, ಹೋಗ್ಬೇಕು ಅನಿಸ್ತೈತೆ. ಅಯ್ಯೋ ಬತ್ತಾಳಿರಮ್ಮ ಕಾರುಣ್ಯ, ಅದೇನೋ ಕೇಳೋಣ ಏನಾಯ್ತು ಏನು ಅಂತ. ಬತ್ತಳಿರು. ಎಂತ ಹೆಂಚು ಕಚ್ಚಡ ಹೆಂಚು. ಬರ್ತಾ ಇರೋ ಕೋಪಕ್ಕೆ ಹೋಗಿ ಸರಿಯಾಗಿ ಬಾತ್ಬಿಡೋಣ ಅನ್ಸ್ತೈತೆ. ಅವಳು ಮಕ್ಕಷ್ಟು ಬೆಂಕಿ ಇಕ್ಕಿತು. ಮುಚ್ಚು ಬಾಯಿ, ಮಾತಾಡಿದ್ದೆ ಅಂತ ತೆಗೆದು ಕಪಾಳ ಕೊಟ್ಬಿಟ್ಟು ನೋಡ್ಕ. ಯಾರಿಗಾದ್ರೂ ಬೇರೆ ಅವ್ರು ಕೊಟ್ಟು ಮದುವೆ ಮಾಡ್ತಿದ್ರೆ ನನ್ನ ಮಗಳಿಗೆ ಗಂಡು ಮಕ್ಕಳೇ ಆತಾ ಇದ್ವು. ಸಂಬಂಧದ ಕೊಡೋದು ಬೇಡ, ಏನಾದರೂ ಹೆಚ್ಚು ಕಡಿಮೆ ಆಗ್ತದೆ ಅಂತ ನಾನು ಅವತ್ತಿಂದ ಬಡ್ಕೊಂತ ಇದ್ದಾನೆ. ನೋಡಿ ಇವಾಗ 2 ಹೆಣ್ಮಕ್ಳೇ ಆಗವೆ. ನೋಡ್ದ ನಿಮ್ಮ ಅಮ್ಮನ ಹೆಂಗ್ ಮಾತಾಡ್ತಾಳೆ? ಅಲ್ಲ ನಿಮ್ಮ ಅಪ್ಪನ ಏನ್ ಮಾಡ್ತಾವನೆ ಅಂತ ಇಟ್ಕೊಂಡೆ ಸರಿಯಾಗಿ ಬಡಿಯಕ್ಕಾಗಲ್ಲ. ಅದೇನ್ ಬುದ್ಧಿ ಕತ್ತವಳೆ ದರಿದ್ರ ಹೆಂಗ್ಸು ಕಿತಾಪತಿ ಹೆಂಗ್ಸು. ನಿಮ್ಮ ಅಮ್ಮನ ಏನೋ ಅನ್ಬಿಟ್ರೆ ನಿಂಗೆ ಹಂಗೆ ಮೈ ಕೈ ಉರ್ದೋಗ್ಬಿಡ್ತದೆ. ಹಂಗೆ ನನ್ನ ಮಗಳನ್ನ ಯಾರನ್ನ ಏನಂದ್ರೆ ನನಗೂ ಕೋಪ ಬರೋದು. ಯಾಕನ್ಬೇಕಾಗಿತ್ತು ನಿಮ್ಮ ಅಮ್ಮನ? ನೋಡು, ನನ್ನ ಮಗಳನ್ನಾಗ ನಾ ಆ ಮನೆಗೆ ಕಳ್ಸಿದ್ದೀನಿ ಅಂತಂದ್ರೆ ನನ್ನ ಹೆಸರೇ ಬೇರೆ ಇಕ್ಕಂತೀನಿ ನಾನು. ಕಳ್ಸಲ್ಲ ನನ್ನ ಮಗಳನ್ನ. ಯಾಕಿತ್ತೋದಳು ಏನಾದ್ರೂ ಮಾತಾಡ್ಕೊಳ್ಳಿ ಬಿಡು. ನನ್ಕೇನಾಗ್ಬೇಕು? ಏನಾಗ್ಬೇಕಲ್ಲ ನನ್ಕ? ಅತ್ತೆ ಅತ್ತೆ ಶಿವಮ್ಮನಲ್ಲಿ ಕಾರುಣ್ಯಲ್ಲಿ ಏನಕ್ಕ ಸಾವಿತ್ರಕ್ಕ ಸರಿನಾ? ಇದೆಲ್ಲ ನಿಮ್ಮ ಅತ್ತೆ ಮಾಡ್ತಾ ಇರೋದು? ರಘು, ಆ ಅಮ್ಮನ ಆ ಕಾಲದಾಗಿಂದ ಹಂಗೆ. ಆ ಕಾಲದಾಗ ನಾವು ದಿಗ್ಲು ಬೈದಿಂದ ಎಲ್ಲ ನೋಡಲಿ ನಮ್ಮ ಅತ್ತೆ ಅಂತ ನಾವು ಸುಮ್ಮನೆ ಇದ್ರಿ. ಇವಾಗಿನ ಕಾಲದಾಗಿನ ಮಕ್ಕಳು ಸುಮ್ಮನೆ ಇರ್ತಾರ? ಆ ಅಮ್ಮನ ಅರ್ಥ ಮಾಡ್ಕೊಬೇಕು, ಯಾಕನ್ಬೇಕು ಏನು ಅಂತ. ಆ ಅಮ್ಮನ ಬಾಯೇ ಹಂಗೆ. ನೀನು ಫಸ್ಟಿಂದ ನೋಡ್ತಾ ಇರುತ್ತೆ ತಾನೇ? ಅಲ್ಲಕ್ಕ, ಗಂಡು ಮಕ್ಳೇನ ಆತವೆ ಹೆಣ್ಮಕ್ಳೇನ ಆತವೆ. ಯಮ್ಮನ್ಗೆ ಯಾಕೆ ಬೇಕು? ಅಮ್ಮಂದು ಎಷ್ಟು ಅಮ್ಮನ್ ನೋಡ್ಕೊಬೇಕು. ನೋಡಕ್ಕ, ನಾನು ನನ್ನ ಮಗಳು ನಿನ್ನ ಕಳ್ಸಲ್ಲಕ್ಕ. ನನ್ನ ಮಗಳು ನಾನು ಕಳ್ಸಲ್ಲ. ನೀವು ಅದೇನು ಮಾಡ್ಕೊತೀರೋ ಮಾಡ್ಕೋಗ್ರಿ. ಹಂಗಂದ್ರೆ ಆತೈತಾ ರಘು? ಮನೆ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಹೇ ಶಿವಮ್ಮ, ಬಾ ಹೋಗೋಣ. ಅಯ್ಯಪ್ಪ, ನಾನು ನಿಮ್ಮ ಮನೆಗೆ ಬರಲ್ಲಪ್ಪ. ನಂಗೆ ತಿಗ್ಲು ನಿಮ್ಮ ಅಜ್ಜಿ ಹಂಗಂದ್ರೆ ಹಂಗೆ ಮಾತಾಡ್ತಾಳೆ. ನೋಡು, ಕಾರುಣ್ಯಕ್ಕನ ಮನೆ ಬಿಟ್ಟೆ ಬಂದ್ಬಿಟ್ಲು. ಮನ್ಸಿಗೆ ಬೇಜಾರು ಮಾಡ್ಕೊಂಡು. ನಾನು ಬರಲ್ಲ, ಹೋಗು. ನಾವು ಬೆಂಗ್ಳೂರಿಗೆ ಹೋಗೋಣ ಬಾರೆ. ನಂಗೆ ಡ್ಯೂಟಿಗೆ ಟೈಮ್ ಆಗ್ತೈತೆ ಬಾರೆ. ಇವಾಗ 2 ದಿವಸ ಆಗೋಯ್ತು, ಬೈತಾರೆ. ಬೆಂಗ್ಳೂರ್ಗ ನಡಿ ಹೋಗೋಣ. ನಡಿ, ಇನ್ನೇನು ಮಾಡ್ತೀಯ ನಡಿ. ನಾನಿಲ್ಲಿ ಇರಲ್ಲಪ್ಪ. ಬಾ ಹೋಗೋಣ ಬಾ. ಕಾರುಣ್ಯ ಫೋನ್ ಮಾಡಿ ಮಾತಾಡೋಣ ನಡಿ. ಮಲ್ಕೊಂಡವಳು ನಡಿ, ಮನ್ಸಿಗೆ ಬೇಜಾರು ಮಾಡ್ಕೊಂಡು. ಬಾ ಹೋಗೋಣ. ಅಲ್ಲ ಸರಸ್ವತಿ, ನೀನು ಅಷ್ಟು ಬಿರಿನ ಕರ್ಕೊಂಬಂದ್ಬಿಡೋದೇನೆ? ಅಯ್ಯ ಆಗ್ತದೆ, ನನ್ನ ಮಗಳು ಸಾಮಾನ್ಯವಾಗ ಅಲ್ಲೋಲು ಅಲ್ಲ, ಬೆದಾಡು ಮಾಕೋನಲ್ಲೂ ಅಲ್ಲ ಅಂತವಳು ತಕೊಂಡೋಗ್ಬಿಟ್ಟು ಬೆದಾಡು ಮಾಕೋನ ಅಲ್ತಾ ಇಡ. ನಂಗೆ ಒತ್ತೆ ಹುಡುಗೋಗ್ಬಿಟ್ಟಮ್ಮ. ಅವಳು ಮೊದಲೇ ದೇಡುವಂತೆ ನಾನು ಕೇಳಲ್ಲ. ಅಮ್ಮ ನಿನ್ನ ದೇಡುವಾಗಿರುವಂತ ಅಂತವಳು ಅಳಿತಾವಳೆ ಅಂದ್ರೆ ನನ್ನ ತೆಗಿತಾಳೆ ಆರಿಲ್ಲ. ನನ್ನ ಮಗಳು ಯಾಕಪ್ಪ ಹಿಂಗ ಹೋಗ್ಬಿಟ್ಟಳು? ಇತ್ತು ಗತ್ತಿಗ ಇತ್ತಲ್ವ, ಇತ್ತು ಮೆತ್ತಗಾಗಿ ಹೋಗ್ಬಿಟ್ಟವಳೆ. ಅಲ್ಲಿತ್ತು ಕಡ್ಕೊಂಬಂದ್ಬಿಟ್ಟೆ. ನಮ್ಮ ಅಮ್ಮನ ನೋಡತ್ತದೆ ಹೆಂಗೆಲ್ಲ ಮಾತಾಡ್ತಾಳೆ. ಈ ಬಹುಮಾನಕ್ಕೆ ನನ್ನ ಮಗಳನ್ನ ಮದುವೆ ಆಗಿದ್ದ ನಿನ್ನ ಮಗನು? ಏನು ಸುಖ ಅದಮ್ಮ? ಏನು ಸುಖ ಅದ ನನ್ನ ಮಗಳ್ಕ ನಿನ್ನ ಮಗನ ಮದುವೆ ಆಗಿ? ಅವ್ರೇನೋ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರಂತೆ. ಬಿಡಪ್ಪ, ಎಲ್ಲೋ ಹೋಗಿ ಚೆನ್ನಾಗಿರ್ಲಿ. ಅಲ್ಲ, 2 ಎಳೆ ಮಕ್ಕಳನ್ನ ಹಾಕೊಂಡು ಅವಳೇನು ಚಿಕ್ಕಬಳ್ಳಾಪುರದಾಗ ಹೋಗಿ ಒಬ್ಳೇ ಇರಕತ್ತದ? ಎಂತ ಮಾತು ಹೇಳ್ತೀಯ ಸಾವಿತ್ರಕ್ಕ ನೀನು? ನೋಡಕ್ಕ, ನಮ್ಮ ಮನೆಗೆ ನಮ್ಮ ಮಗು ಇರಲಿ. ಅವತ್ತು ಹೊಟ್ಟೆ ಇಡಿಸ್ತು, ಇವತ್ತು ಮನೆ ಇಡ್ಸಲ್ಲ. ನಮ್ಮ ಮನೆಗೆ ನಮ್ಮ ಮಗು ಇರಲಿ. ನಾನು ಮಾತ್ರ ನನ್ನ ಮಗಳನ್ನ ಎಲ್ಲೂ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಅಷ್ಟೇ. ಹಂಗಂದ್ರೆ ಆತದೇನಪ್ಪ ರಘು? ಹಂಗಂದ್ರೂ ಆಗಲ್ಲ, ಹಿಂಗಂದ್ರೂ ಆಗಲ್ಲಕ್ಕ. ಯಾರು ಏನು ಹೇಳಿದ್ರು ಆಗೋದೇ ಇಲ್ಲ. ನನ್ನ ಮಗಳು ನಾನು ಕಳ್ಸಲ್ಲ ಅಷ್ಟೇ. ಅಮ್ಮ, ನಂಗೆ ಡ್ಯೂಟಿಗೆ ಟೈಮ್ ಆಗ್ತೈತಮ್ಮ. ಯಾರು ಏನಾದರೂ ಅನ್ಕೊಳ್ಳಿ, ನಾನು ಮಾತ್ರ ಬೆಂಗ್ಳೂರಿಗೆ ಹೋಗ್ಬೇಕು. ನೀವು ಡ್ಯೂಟಿಗೆ ಹೋಗಿಲ್ಲ ಅಂದರೆ ಇನ್ನು ಆಫೀಸರ್ ಬೈತಾರೆ ಅಷ್ಟೇ. ಇವಾಗ ನೀನು ಹೊರಡ್ಬೇಕೇನಪ್ಪ? ನಾನು ಹೋಗ್ಬೇಕಮ್ಮ. ಅತ್ತೆ, ನಾವೇನು ಓದ್ತೀರಿ? ನೀನು 2 ದಿವಸ ಇಲ್ಲೇ ಇರಮ್ಮ. ಇಲ್ಲಾತೆ ನಾನು ಇರಲ್ಲ ಆ ಮನೆಗೆ. ಆ ಅಮ್ಮನ ಬಾಯ್ಗೆ ಬಂದಂಗೆ ಮಾತಾಡ್ತಾಳೆ. ಅಮ್ಮ, ನಾನು ಅರ್ಜೆಂಟ್. ಇವಾಗೆ 3 ಗಂಟೆ ಟೈಮು. ಅಲ್ಲಿ ಹೋಗಿ ಸೇರೋಪಟ್ಟಿಗೆ ಹತ್ತತ್ರ 5:15 ಆಗ್ತೈತೆ. ಟ್ರಾಫಿಕ್ ಇವಾಗ ಸಾಯಂಕಾಲ ಆಯ್ತಂತ ಪ್ರೀತ ಟ್ರಾಫಿಕ್ಕು. ಆಯಿತಾ? ನಾನು ಹಂಗೆ ಸ್ಟೇಷನ್ ಹತ್ರ ಹೋಗ್ಬೇಕು. ಏನೇನೋ ಅದೆಲ್ಲ ವಿಚಾರಿಸ್ಬೇಕು. ನನ್ನ ಕೆಲಸ ಆಯ್ತಮ್ಮ. ಯಾರು ಏನಾದರೂ ಅನ್ಕೊಳ್ಳಿ, ನಾನು ಹೋಗ್ಬೇಕು. ಸರಪ್ಪ, ದೇವ್ರು ಒಳ್ಳೇದು ಮಾಡಲಿ. ಹುಷಾರಾಗಿ ಹೋಗು. ಸರಮ್ಮ. ಮಾವ ಅತ್ತೆ ಓಡ್ ಬರ್ತೀರಿ. ನೀನೇನೋ ಪುಣ್ಯಾತ್ಮನಪ್ಪ, ನಿಂಗೆ ಡ್ಯೂಟಿ ಅದೇ ಎಲ್ಲೋ ಹೊಟ್ಬಿಡ್ತಾ ಇದೆಯಾ? 8 ಕರ್ಕೊಂಡು. ನಮ್ದು ಹೇಳಪ್ಪ, ನನ್ನ ಮಗಳ ಕತೆ ಹೇಳು. ಈ ನರಕದಾಗೆ ಅನ್ಭವಿಸ್ಬೇಕಲ್ಲ ನನ್ನ ಮಗಳು. ಅಯ್ಯೋ, ಏನು ಮಾಡೋದೋ ಏನೋ. ಹೋಗ್ಮವ,
ಸರಿ ಬಾಮ್ಮ ಶಿವಮ್ಮ. ಅತ್ತೆ ಓಡ್ ಬರ್ತೀರತ್ತ ನೀವು ಮಾತಾಡ್ಕೊಂಬರ್ರಿ. ಹ್ಞೂ ಸರಮ್ಮ. ಚೈತನ್ಯ ಬಂದಳ ಆಗ್ತದೆ. ಹ್ಞೂ ಬಂದಳಮ್ಮ. ಇವಾಗ ನೋಡು ನಿಮ್ಮ ಅಮ್ಮನಿಗೆ ಎಲ್ಲಿ ಇಲ್ದಿದ್ದ ಸಂಭ್ರಮ ಎಲ್ಲಿ ಇಲ್ದಿದ್ದ ಶಕ್ತಿನೂ ಬಂದ್ಬಿಡ್ತದೆ. ಏನಾಗೆ ತಕ ಅಂತ ಕುಣಿತಾ ಇರ್ತಾಳೆ ನಿಮ್ಮ ಅಮ್ಮನು. ಏನೋ ತಂದು ಕಲೀರಿರಪ್ಪ. ಏನು ಯಾರನ್ನೂ ಎತ್ತಿದ್ದು ಮೊದಲನ್ನ ಎತ್ತಿದ್ಯಾ ನೀನು. ಹುರ್ಕೋತಾನೆ ಬುಡ್ಕೋತಾನೆ. ಬೆದಾಡ ಹೇಳ್ಬಿಡ್ತಾರೆ ನನ್ನ ಕೈ ಇವನ ಹತ್ರ. ಕಾರುಣ್ಯ ಏನು ಮಾಡ್ತಾಳೆ? ಮಲ್ಕೊಂಡು ಇಡಬೇಕು. ರಾಮನ್ ಬಂದರೆ ಇನ್ನೇನು ಮಾತಾಡ್ತಾನೋ ಏನೋ ಅದೊಂದು ದಿಗ್ಲೆತ್ಕೊಂಡೈತೆ ತನಕ. ಯಾಕೆ ಅನ್ಬೇಕು ಎತ್ತನ್ಬೇಕು ಅಂತ. ಹೋಗಮ್ಮ ಈ ಅಮ್ಮನಿಗೆ ಬಾಯೇ ಸುಮ್ಮನೆ ಇರಲ್ಲ. ಗುಂಡಚ್ಚಿನೂ ಊರು ಕೊಟ್ಟೋದಂತೆ. ಗುಂಡರಮ್ಮನ ಊರಿಗೆ ಹೋಗ್ಲಂತೆ. ದೊಡ್ಡತ್ತೆ ಊರಿಗೆ ಹೋದ್ಲಂತೆ. ನಮ್ಮ ಯಜಮಾನ್ ಕರ್ಕೊಂಡೋದಂತೆ. ಅಯ್ಯೋ ಬಡವಂತ ಎಂತ ತತ್ತ ಮರಮ್ಮ. ನಮ್ಮ ಅಮ್ಮನ ಕದಿನ ಯಾತ ಬುತ್ತಿ ಬರ್ತದೋ ಅದೇನೋ. ನಮ್ಮ ಗುಂಡರಮ್ಮನ ಊರಿಗೆ ಹೋಗ್ತಾಳೆ ನೋಡಿ. ನಮ್ಮಂತಕ ಎತ್ತು ಬೆದಾಡ ಮಾಕನಿಲ್ಲ. ಎಂತ ತತ್ತ ಆಯಿತು ನೋಡಮ್ಮ. ನೀನೆ ಏನು ಮಾಡೋದು ಏನೋ. ಹೋಗಮ್ಮ ಸರಸ್ವತಿ. ನಮ್ಮ ಯಜಮಾನ್ ನೀನೇನೇನಂತಾನೋ, ನಾ ರಾಮ್ ನೀನೇನೇನಂತಾನೋ, ಮಾವು ನೀನೇನಂತಾನೋ. ನಂಗೆ ದಿಗ್ಲೆತ್ಕೊಂಡೈತೆ ಮನೆಗೆ ಹೋಗೋಕ್ಕೆ. ಇನ್ನೇನಾದರೂ ಜಗಳರಾಗಲಿ ಆತೈತೇನೋ ಅಂತ. ಆಗಲಿ ಬಿಡಮ್ಮ, ಆಗಲಿ ಬಿಡು, ಉಗಿಲಿ ಬಿಡು ಸರಿಯಾಗಿ ನಿಮ್ಮ ಅಮ್ಮನ್ಕ. ಎಲ್ಲರೂ ಉತ್ತು ಅಂತ ಉಗಿದ್ರೆ ಅವಾಗೆ ನಿಮ್ಮ ಅಮ್ಮನಿಗೆ ಬುದ್ಧಿ ಬರೋದು. ಇಲ್ಲಾಂದ್ರೆ ಬುದ್ಧಿ ಬರಲ್ಲ ನಿಮ್ಮ ಅಮ್ಮನ್ಕ. ಅಯ್ಯೋ ನಮ್ಮ ಅಮ್ಮನವನು ಬೈತಾನೆ. ಕಲ್ಲಿಡ ತೂತಾಳಪ್ಪ. ನೀನು ಕಾಲ್ಕನ ಮತ್ತೀನಿ ಕಲ್ಲಿಡ ತೂತಾಳು ಯಾಕೋ. ಎಲ್ಲರೂ ಉಗಿಬೇಕು ನಿಮ್ಮ ಅಮ್ಮನ ಥೂ ಅಂತ. ಇವರೆಲ್ಲ ಇಲ್ಲೇ ಮಾತಾಡ್ತಾ ಇಲ್ಲ. ನಾನು ಮೆತ್ತು ಹೋಗಿ ರಾಮನ್ಕ ಒಂದು ಫೋನ್ ಮಾಡ್ತೀನಿ ತಡಿ. ಸರಿಯಾಗಿ ಉಗಿಲಿ ಅವ್ರ ಅಜ್ಜಿನ ಹೇಳ್ತೀನಿ. ಮುಂದುವರಿಯುವುದು.